ಅಂದರೆ ದಯಮಾಡಿ ಮಾಧ್ಯಮದಲ್ಲಿ ವಿನಂತಿ ಮಾಡ್ಕೊತೀನಿ, ಮೂಡಾದಲ್ಲಿ ದಯಮಾಡಿ ಹೋಗಿ ಸರ್, ಅದೇ ಯಾವ್ದಾದ್ರು ಆ್ಯಕ್ಟಿವಿಟೀಸ್ ನಡೀತಾ ಇದೆ ನೋಡಿ, ಬೇಕು ಅಂತ ಇದೆ, ಸ್ಮಶಾನದ ರೀತಿ ಇದೆ, ಮೌನ ರೀತಿ. ಮೂಡಾನೇ ಅವನು ಯಾರೋ ಸ್ನೇಹಮಯಿ ಕೃಷ್ಣನ ಅವನ ತೆವಲಿಗೋಸ್ಕರ ಮೂಡಾನೇ ಮುಚ್ಚಿಸ್ಬಿಟ್ನಲ್ಲ ಸ್ವಾಮಿ. ಎಷ್ಟು ಜನಕ್ಕೆ ನನಗೆ ಯಾವ ಕೆಲಸನೂ ಆಗ್ತಾಯಿಲ್ಲ, ಏನು ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲ ಕೋರ್ಟಲ್ಲಿದೆ, ಎಲ್ಲ ಇಡಿನಲ್ಲಿದೆ. ಇಡಿಯವರು ಡೈರೆಕ್ಷನ್ಸ್ ಕೊಟ್ಬಿಟ್ಟಾರಂತ, ಏನು ಮಾಡೋಂಗಿಲ್ಲ. ಒಂದು ಕಂದಾಯ ಕಟ್ಸ್ಕೊಳಕ್ಕಾಗ್ತಾಯಿಲ್ಲ, ಒಂದು ರೋಡ್ ಮಾಡೋಕ್ಕಾಗ್ತಾಯಿಲ್ಲ, ಒಂದು ಚರಂಡಿ ವ್ಯವಸ್ಥೆ ಸರಿ ಮಾಡೋಕ್ಕಾಗ್ತಾಯಿಲ್ಲ. ಅಲ್ಲಿರೋ ಎಂಪ್ಲಾಯೀಸ್ಗಳೆಲ್ಲ ಟ್ರಾನ್ಸ್ಫರ್ ತಗೊಂಡು ಬೇರೆ ಕಡೆ ಓದ್ತಾವ್ರೆ. ಇಡೀ ಎಂಟೈರ್ ಮೂಡಾದಲ್ಲಿ 23 ಇಂಜಿನಿಯರ್ಸ್ಗಳಿದ್ದವ್ರಿಗೆ ಒಬ್ಬ ಇಂಜಿನಿಯರು ಅವನು ಹೋಗಿ ರೆಡಿ ಆಗೋನೆ ಮೇ ತಿಂಗಳಲ್ಲೇನೋ ರಿಟೈರ್ ಆಗ್ತದಂತೆ. ಅದಕ್ಕೋಸ್ಕರ ಕಾಯ್ಕೊಂಡಿದ್ದೀನಿ ಸ್ವಾಮಿ ನಾನು ಇಲ್ಲಿ. ಈ ವ್ಯವಸ್ಥೆಗೆ ತಂದುಬಿಟ್ನಲ್ಲ ಅವನ ಸ್ನೇಹಮಯಿ ಕೃಷ್ಣ ಅನ್ನೋ ಅವನ ತೆವಲಿಗೋಸ್ಕರ ಸಿದ್ದರಾಮಯ್ಯನವರ ಅಟ್ಯಾಕ್ ಮಾಡಬೇಕು ಅನ್ನುವಂಥ ಏಕದೃಷ್ಟಿಯಿಂದ ಸಂಪೂರ್ಣ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಲ್ವಾಡಿ ಕೃಷ್ಣರಾಜ ಒಡೆಯವರು ಕಟ್ಟಿದಂಥ ಸಂಸ್ಥೆಯೇ ಮುಚ್ಚಿಸ್ಬಿಟ್ನಲ್ಲ. ಆ ಶಾಪ ತಟ್ಟಲ್ವ ಇವ್ರಿಗೆ? ಇದನ್ನು ಹೇಳಿ ಸ್ವಾಮಿ. ಮೂರನೇ